ಈ ವಾರದಲ್ಲಿ ನಾವು ನೋಡಬಹುದಾದ, ನಮ್ಮ ಮನಸ್ಸಿಗೆ ತಂದುಕೊಳ್ಳಬಹುದಾದ ಆ ಒಂದು ಒಳ್ಳೆಯ ಸುಭಾಷಿತ, ಒಳ್ಳೆಯ ಮಾತು, ಅದು ನಮ್ಮ ಬದುಕಿಗೆ ಒಂದು ಮಾರ್ಗದರ್ಶನ ಮಾಡುತ್ತೆ, ನಮ್ಮ ಬದುಕನ್ನು ತಿದ್ದುಕೊಳ್ಳಲಿಕ್ಕೆ ಸಹಾಯವಾಗುತ್ತೆ. ಈ ಕಾರಣದಿಂದ ಪ್ರತಿ ವಾರ ಒಂದು ಒಳ್ಳೆಯ ಮಾತು ಅನ್ನೋದು ಅದು ನಿಮ್ಮ ಮನಸ್ಸಿಗೆ ಮುಟ್ಟಿಸಬೇಕು ಅನ್ನೋ ಕಾರಣದಿಂದಾಗಿ ಈ ವಾರದ ಮಾತು ಗಮನಿಸಿ. ಯಸ್ಯ ನಾಸ್ತಿ ನಿಜ ಪ್ರಜ್ಞಾ ಕೇವಲಂತು ಬಹುಶ್ರುತಃ ಸನ ಜಾನಾತಿ ಶಾಸ್ತ್ರಾರ್ಥಂ ದರ್ವೀ ಪಾಕ ರಸಾನಿವ ಅಂತ. ಇದರ್ಥ ಏನಪ್ಪ ಅಂತಂದರೆ, ಯಾರಿಗೆ ಸ್ವಯಂ ಪ್ರಜ್ಞೆ ಇರೋದಿಲ್ವೋ ಅವರಿಗೆ ಪುಸ್ತಕಗಳನ್ನು ಎಷ್ಟು ಓದಿದ್ರೂ ಆ ಶಾಸ್ತ್ರಗಳ ಅಥವಾ ಓದಿದ ಪುಸ್ತಕದ ಸಾರ ಏನು ಅನ್ನೋದು ತಲೆಗೆ ಹೋಗೋದಿಲ್ಲ. ಹೇಗೆ ಒಂದು ಪಾತ್ರೆಯಲ್ಲಿ ಸದಾಕಾಲ ಸೌಟು ಆ ತರಕಾರಿ ಜೊತೆಗೆ, ಹುಳಿ ಜೊತೆಗೆ, ಆ ರಸಪಾಕವಾಗಿರ್ತಕ್ಕಂಥ ಸಾರಿನ ಜೊತೆಗೆ ಇರುತ್ತೆ, ಸೌಟು ಸದಾ ಇರುತ್ತೆ. ಆದರೆ ಅದಕ್ಕೆ ಅದರ ರುಚಿಯಾಗಲಿ, ಅದರ ಬಣ್ಣವಾಗಲಿ, ಅದರ ಸುಗಂಧವಾಗಲಿ ಯಾವುದಾದ್ರೂ ತಟ್ಟುತ್ತಾ ಸೌಟಿಗೆ? ನಾಲಿಗೆಗೆ ತಗೋಬೇಕು, ಆಗ ಆ ರಸಘ್ರಾಣಗಳು, ಟೇಸ್ಟ್ ಬಡ್ಸ್ ಅಂತಾರಲ್ಲ, ಅಲ್ಲೆಲ್ಲ ಅದರ ಹೇಗಿದೆ ಆ ರಸ ಸ್ವಾದ, ಆಸ್ವಾದ ಅಂತೀವಲ್ಲ, ಅದು ಹೇಗಿದೆ ಅನ್ನೋ ಅನುಭವಕ್ಕೆ ಬರುತ್ತೆ. ಇಲ್ಲದೆ ಹೋದರೆ ಅದೇ ಸೌಟಿದ್ದ ಹಾಗೆ. ಎಷ್ಟೋ ಬಾರಿ ಹೀಗಾಗುತ್ತೆ, ನಾವು ಅದನ್ನು ಗುರುತಿಸೋದಿಲ್ಲ. ವಿದ್ಯಾರ್ಥಿಗಳು ಪಾಪ ಪುಸ್ತಕ ಓದ್ತಾ ಇರ್ತಾರೆ. ತಾಯಂದ್ರಿ ಯಾವಾಗಲೂ ನನ್ನ ಮಗ ಓದ್ತಾ ಇರ್ತಾನೆ, ಟೈಮ್ ವೇಸ್ಟ್ ಮಾಡಲ್ಲ, ಅವನ ಆಟಕ್ಕೆ ಹೋಗಲ್ಲ, ಇನ್ನೊಬ್ಬರ ಜೊತೆ ಮಾತಾಡಲ್ಲ, ಮೊಬೈಲ್ ಮುಟ್ಟೋದಿಲ್ಲ. ಕೊನೆ ಎಕ್ಸಾಮಲ್ಲಿ ನೋಡಿದ್ರೆ ಮಹಾಶೂನ್ಯ. ಹಾಗೆ ಸುಮ್ಮನೆ ಕಾಲಹರಣ ಪುಸ್ತಕ ತೆಗೆದಿದ್ದೀನಿ, ನಾನು ಓದ್ತಾ ಇದ್ದೀನಿ, ಏನು ಪ್ರಯೋಜನ? ಏನು ಓದಿದೆ ಅನ್ನೋದು ತಲೆಗೆ ಬರದೇ ಇದ್ದರೆ, ಅದರ ಏನು ಹೇಳ್ತಾ ಸತ್ವ ಏನು ಅನ್ನೋದು ಗೊತ್ತಾಗದೇ ಇದ್ದರೆ ನೀವು ಎಕ್ಸಾಮಲ್ಲಿ ಹೇಗೆ ಬರೀತೀರ? ಬರೀ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ನಮ್ಮ ಪ್ರತಿನಿತ್ಯದ ಜೀವನದ ಪ್ರತಿ ಘಟ್ಟಕ್ಕೂ ಇದು ಅನ್ವಯ ಆಗುತ್ತೆ.